ನನ್ನ ನೆನಗಟ್ಟಿನಲ್ಲೇ ಕಾಂಗ್ರೆಸ್ ಅಂತ ತಂದ ಒಂದು ಏನಪ್ಪ ಅಂದ್ರೆ ಭಾರತ್ ಜೋಡೋ ಅನ್ನೋದು ಒಂದು ಹಿಂದೆ ಘಟನೆ ಆಗಿದ್ದು ನಿಮಗೆ ಗೊತ್ತದ. ಅದು ನೆಪ ಇಟ್ಕೊಂಡು ಈಗ ಸಂಘಟನೆ ಮಾಡ್ತಾ ಇದ್ದಾರೆ. ಇದರಲ್ಲೂ ಏನಂತ ಸಂಶಯ ಪಡುವಂಥದ್ದೆಲ್ಲ ಕಾರಣ ಅದು. ಅದರೊಳಗೆ ಅವರ ಇಡೀ ರಾಜ್ಯ ತುಂಬ ಈ ಸಂಘಟನೆಗಳನ್ನ ಮಾಡಿ ಒಂದು ರೀತಿಯಿಂದ ಕಾಂಗ್ರೆಸ್ ವಿಚಾರಗಳನ್ನ ಬಿತ್ತುವಂಥ ಕೆಲಸ ಮಾಡೋ ಜೊತೆಗೆ ತಮ್ಮ ಸಂಘಟನೆ ಬಲವರ್ಧನೆ ಮಾಡಿಕೊಳ್ತಾ ಇದ್ದಾರೆ ಅನ್ನೋದು ಈ ಬಿ ಜೆ ಪಿಗರ ಆರೋಪ. ಹೀಗಾದಾಗ ಸಹಜ ಇವರು ಕಾಂಗ್ರೆಸ್ಸಿಗರು ಪ್ರಶ್ನೆ ಮಾಡ್ತಾರೆ, ಈಗ ನಿಮ್ಮ ಸಂಘ ಪರಿವಾರಗಳಿದ್ದಾವೆ ಸಾಕಷ್ಟು ಬೇರೆ ಬೇರೆ ಹೆಸರಿನಲ್ಲ, ಅವುಗಳಿಗೆ ದುಡ್ಡು ಕೊಡೋರು ಯಾರು, ಎಲ್ಲಿದು ಬರ್ತದೆ ದುಡ್ಡು ಅವ್ರಿಗೆ ಅನ್ನುವಂಥದ್ದು ಇವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೌದು, ಒಂದು ಕಾಲಕ್ಕೆ ಬಿ ಜೆ ಪಿಯಲ್ಲಿ ಸಂಘಟನೆ ಮಾಡೋಬೇಕು ಅಷ್ಟಿತ್ತು, ಆರ್ ಎಸ್ ಎಸ್ ಸಂಘಟನೆ ಮಾಡೋದು ಭಾಳ ತೊಂದರೆ ಆಗ್ಯದ, ಇಲ್ಲಂತಲ್ಲ. ಅದರಲ್ಲೂ ಮುಖ್ಯವಾಗಿ ಈ ಬೇರೆ ಬೇರೆ ಮನೆಯಲ್ಲಿ ಊಟ ಮಾಡಿಕೊಂಡು ಮಾಡಿ ಆರ್ ಎಸ್ ಎಸ್ ಕಾರ್ಯಕರ್ತರು ಆರ್ ಎಸ್ ಎಸ್ನ ಬೆಳೆಸೋ ಪ್ರಯತ್ನ ಮಾಡಿದರು. ಅದರಲ್ಲಿ ಒಂದಿಷ್ಟು ಮಧ್ಯಮ ವರ್ಗ ಅಥವಾ ಉನ್ನತ ವರ್ಗ ಅಥವಾ ಶ್ರೀಮಂತ ವರ್ಗ ಒಂದಿಷ್ಟು ಹೆಲ್ಪ್ ಮಾಡಿದ, ಮತ್ತು ವ್ಯಾಪಾರಿ ವರ್ಗ. ಹೀಗಾಗಿ ಅಲ್ಲಿ ಎಕನಾಮಿಕ್ ಒಂದು ಏನೋ ಒಂದು ಮಾಡಿಕೊಂಡು ತಮ್ಮ ಸಂಘಟನೆ ಮಾಡಿ ಇವತ್ತಂತೆ ಸ್ವತಃ ಆರ್ ಎಸ್ ಎಸ್ ಇದ್ದಿದ್ದು ಏನಪ್ಪ ಅಂತಂದ್ರೆ ಎಲ್ಲಿದು ಬರೋದು ದುಡ್ಡ ಅಂತದ್ದು ಹೇಳಿಕ್ಕೆ ಹೋಗೋದಿಲ್ಲ, ನಾವು ಯಾರೂ ಕೇಳಿಕ್ಕೆ ಹೋಗೋದಿಲ್ಲ. ಮೋಸ್ಟ್ಲಿ ಅವ್ರು ಹೇಳ್ತಾರೆ ಒಂದಿಷ್ಟು ಅವ್ರ ಭಕ್ತರು ಅಥವಾ ಒಂದು ಅಲ್ಲಿ ಗುರುಪೂಜೆ ಅಂತ ಬರ್ತದೆ ಅದು ಮಾಡ್ಕೊಂಡು ಮಾಡ್ತೀವಿ ಅನ್ನೋಂಥ ಏನೋ ಒಂದು ಕ್ಲಿಯರೆನ್ಸ್ ಕೊಡೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ಸಾವಿರಾರು ಜನರನ್ನು ಸರಿಕೊಂಡು ಹೋಗುವಂತಹ ಅಷ್ಟರ ಮಟ್ಟಿಗೆ ದುಡ್ಡಿನ ಸಹ ಯಾರು ಮಾಡ್ತಾರಪ್ಪ? ಸರ್ಕಾರ ಮಾಡಬೇಕು, ಇಲ್ಲ ದೊಡ್ಡ ಲಾಭ ಮಾಡ್ಕೊಳ್ಳೋಂಥ ವ್ಯಾಪಾರಿಗಳು ಮಾಡಬೇಕು. ಇದೆಲ್ಲ ಪಕ್ಷಗಳು ನಿಂತಿದ್ದಾರೆ. ಅದ್ರಲ್ಲಿ ಸ್ವಲ್ಪ ಬಿ ಜೆ ಪಿ ಇತ್ತೀಚೆಗೆ ಹೆಚ್ಚಿಗೆ ಆಗಿರ್ಬೋದು ಜನ. ಅದು ಯಾಕಂದ್ರೆ ರಾಷ್ಟ್ರ ಮಟ್ಟದ ಒಂದು ಪಕ್ಷ ಆಗಿದೆ ಇವತ್ತು, ಈಗ ಬೆಳೆದು ನಿಂತಿದ್ದಾರೆ. ಅದರಿಂದ ಒಂದು ಹೆಲ್ಪ್ ಕೊಟ್ಟು ದುಡ್ಡು ಕೊಟ್ಟು ಒಂದು ಹೆಲ್ಪ್ ಮಾಡ್ಕೊಳ್ತಾ ಅನೇಕ ಶ್ರೀಮಂತರು ಇದ್ದಿದ್ದು ಸುಳ್ಳಲ್ಲ. ಅದರಲ್ಲೂ ಮುಖ್ಯವಾಗಿ ಕಾರ್ಪೊರೇಟ್ಗಳು ಇವತ್ತೇನು ಈ ದೇಶದ 100-150 ಜನ ಅಥವಾ 100-200 ಜನ ಏನಿದ್ದಾರೆ ಕಾರ್ಪೊರೇಟ್ಗಳು, ಅವರಂತೂ ಇದರ ಲಾಭ ಸಾಕಷ್ಟು ಮಾಡ್ಕೊಂಡಿದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಈ ಒಂದು ಕಾರ್ಯಕ್ರಮಗಳಿಗೆ ಅವರು